ಇವತ್ತು ನಮ್ಮ BGS ನಾಲೆಡ್ಜ್ ಸಿಟಿಲಿ ಸಂತೋಷ ನಾನು ಪಡಬೇಕಾಗಿದ್ದು ನನ್ನ ಜೊತೆಲಿ ಇರೋರೆಲ್ಲೂ ಸಂತೋಷ ಪಡ್ತಾ ಇದ್ದಾರೆ. ಅವರು ಸಂತೋಷ ಪಡೋದು ನೋಡಿ ನಾನು ಸಂತೋಷ ಪಡ್ತಾ ಇದ್ದೀನಿ. ಇವತ್ತೇನಾಗಿದೆ, ಒಂದು ಹಬ್ಬದ ವಾತಾವರಣ ಆಗಿದೆ. ಬೆಳಗ್ಗೆಯಿಂದ ಸಂಜೆ ರಾತ್ರಿ ತಿರ್ಗಾ ಬೆಳಗ್ಗೆ ರಾತ್ರಿ 3 ದಿವಸದಿಂದ ಒಂದು ಹಬ್ಬದ ವಾತಾವರಣ ಆಗಿದೆ. ಅದರೊಳಗೂ ಮೀಡಿಯಾ ನನ್ನ ಜೊತೆಯಲ್ಲಿ ಇದ್ದುಕೊಂಡು ಇಷ್ಟು ಸಹಕಾರ ಕೊಡ್ತಾ ಇರೋದು ನೋಡಿದಾಗ ನನಗಿನ್ನೂ ಸಂತೋಷ ಆಗ್ತಾ ಇದೆ. ಈ ಸಂತೋಷನ ಯಾವ ರೀತಿ ಹಂಚ್ಕೋಬೇಕು ಅಂತ ಅಂದರೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ಯಾವ ಹುಟ್ಟಿದ ಜಾಗ ಇದೆಯೋ ಆ ಜಾಗನ ಎಲ್ಲೋದ್ರೂ ಆ ಜಾಗಕ್ಕೆ ಅದರದೇ ಆದ ಒಂದು ಪ್ರಾಮುಖ್ಯತೆ ಪ್ರಾಶಸ್ತ್ಯತೆ ಇರುತ್ತೆ. ಇಷ್ಟು ನನಗೆ ಪ್ರೀತಿ ತೋರಿಸ್ತಾ ಇರೋದು ನೋಡಿದಾಗ ನಾನು ಯಾವ ರೀತಿ ಕೃತಜ್ಞತೆ ಅಂತ ಹೇಳೋ ವರ್ಡ್ಸು ದೊಡ್ಡದಾಗುತ್ತೆ. ಇನ್ನೂ ಅದಕ್ಕಿಂತ ದೊಡ್ಡದು ಯಾವುದಾದ್ರು ಇದ್ದರೆ ಆ ವರ್ಡ್ಸನ್ನು ದೇವರು ಅವರಿಗೆ ಕೊಡಲಿ, ಆ ಶಕ್ತಿಯನ್ನು ಅವರೆಲ್ಲರಿಗೂ ಕೊಡಲಿ. ಏನು ಈ ಪ್ರೀತಿ ತೋರಿಸ್ತಾ ಇದ್ದಾರೆ ಜನ, ಆ ಜನಕ್ಕೆ ನಾನು ತುಂಬ ಹೃದಯ ಸ್ವಾಗತ ಕೊಡ್ತೀನಿ. ಮತ್ತು ನಾಳೆ ಏನು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಲಿಕ್ಕೆ ಅಲ್ಲಿಂದನೇ 70 ಜನ ಋತ್ವಿಕರು ಬರ್ತಾ ಇದ್ದಾರೆ. ಅಲ್ಲಿಂದ ದೇವರು ಬಾಲಾಜಿನೇ ಇಲ್ಲಿಗೆ ಬರ್ತಾ ಇದ್ದಾರೆ. ಈ ದರ್ಶನ ಮಾಡೋದಕ್ಕೆ ತುಂಬ ಅಪರೂಪ ಸಾಧನೆ. ಯಾಕೆಂದರೆ ಎಲ್ಲರೂ ಮಾಡಲಿಕ್ಕಾಗಲ್ಲ, ಎಲ್ಲರೂ ವೆಂಕಟೇಶ್ವರನ ಕರೆಸ್ಲಿಕ್ಕಾಗಲ್ಲ. ಆ ದೇವರೇ ನಮ್ಮಗಳ ಹತ್ರ ಬಂದು ಈ ಸೇವೆ ಮಾಡಲಿಕ್ಕೆ ಅವಕಾಶ, ಆ ವೆಂಕಟೇಶ್ವರನ ಸೇವೆ ಮಾಡೋದು ನಾಳೆಯಿಂದ ಪ್ರಾರಂಭ ಆಗ್ತದೆ. ಅದು 3 hours ಅದರದೇ ಆದ ಮದುವೆ ಸಮಾರಂಭ ನಡೀತದೆ. ಯಾವ ರೀತಿ ಅದನ್ನು ಕಣ್ಣಲ್ಲಿ ವರ್ಣನೆ ಮಾಡೋಕ್ಕಾಗಲ್ಲ, ಆ ರೀತಿ ನಡೆಯುತ್ತೆ. ಅಭಿಮಾನ ನಾವು ಮಾಡಿರೋ ಸಾಧನೆ ಬಗ್ಗೆ ತೋರಿಸ್ತಾ ಇದ್ದಾರೆ. ನಾನು ಒಬ್ಬ ಸಣ್ಣ ಹುಳು, ಆದರೆ ನಾನು ಮಾಡಿರ್ತಕ್ಕಂಥ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಹೇಳಿಕೊಟ್ಟಿರತಕ್ಕಂಥ ಸಾಧನೆ ಅನ್ನ, ಅಕ್ಷರ, ಆರೋಗ್ಯ, ಏನು ಈ ಮೂರನ್ನ ಬಾಲಗಂಗಾಧರ ಸ್ವಾಮೀಜಿಯವರು ನಾನು ನಡೆಸ್ಕೊಂಡು ಹೋಗಬೇಕು ಅಂತ ಕೊಟ್ಟಿದ್ರೋ ಅದನ್ನು ನಾನು ನಡೆಸ್ಕೊಂಡು ಹೋಗ್ತಾ ಇರೋದಕ್ಕೇ ಆ ಪ್ರೀತಿಗೆ ಇವತ್ತು ನನಗೆ ಜನ ತೋರಿಸ್ತಾ ಇರೋದು. ಇವತ್ತು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದಾಗ ಒಳ್ಳೆ ಜನ ಬೇಕು ಅಂತಾರೆ. ಆ ಒಳ್ಳೆ ಜನನ ಹುಡುಕ್ಬೇಕಾದ್ರೆ ತುಂಬ ಕಷ್ಟ ಆಗ್ತದೆ. ಇವತ್ತಿನ ಕಾಲದಲ್ಲಿ ಎಲ್ಲರೂ ಪ್ರೀತಿ ತೋರಿಸ್ತಾ ಇರೋದು ನೋಡಿದ್ರೆ ಇನ್ಯಾವ ಒಳ್ಳೆ ಕೆಲಸ ಮಾಡಲಿಕ್ಕೆ ನನ್ನ ಕೈಲಾಗುತ್ತೆ. ಅನ್ನ, ಅಕ್ಷರ, ಆರೋಗ್ಯ ಏನು ನಮ್ಮ ಗುರುಗಳು ಕೊಟ್ಟೋಗಿದ್ದಾರೋ ಅದನ್ನು ನಾವು ಕಾಪಾಡಿಸ್ಕೊಂಡು ಹೋಗೋದೇ ನಮ್ಮ ಧರ್ಮ. ಆ ಕೆಲಸನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋದು ನನಗೆ ತುಂಬ ಇಷ್ಟವಾದ ಕೆಲಸ. ಅದು ಅಂದಿನ ಪ್ರಧಾನಮಂತ್ರಿ ವಾಜಪೇಯಿ ಅವರಿದ್ದರು. ಹಾಗೆ ಬಾಲಗಂಗಾಧರ ಸ್ವಾಮೀಜಿಯವರು ಇಲ್ಲಿ ಕಟ್ಟಿದಾಗ ಯಾಕಪ್ಪ ಕಟ್ತೆ, ಈ ಬಂದು ಈ ಭಾಳ ರೂರಲ್ ಪ್ಲೇಸ್ ಇದು. ಆ ಕಾಲದಲ್ಲಿ 25 ವರ್ಷದಲ್ಲಿ ಇಲ್ಲಿ ಯಾರು ಓಡಾಡೋ ಜಾಗ ಅಂತ ಆಗಿರಲಿಲ್ಲ. ಆದರೆ ಸ್ವಾಮೀಜಿ ಬಂದು ಒಂದು ಅಂತಾರಾಷ್ಟ್ರೀಯ ಶಾಲೆ ಕಟ್ಟಬೇಕು, ನಮ್ಮ ಹುಡುಗರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳಿದಾಗ ಸ್ವಾಮೀಜಿ ತುಂಬ ಯೋಚನೆ ಮಾಡಿ ಕಟ್ಟು, ಈ ಜಾಗ ಆಗುತ್ತೆ ಇವತ್ತಲ್ಲ ನಾಳೆ ಅಂತ. ಅದ್ರ ತಕ್ಕನಾಗೆ ಸತ್ಯ ಸಾಯಿಬಾಬಾ ಅವಾಗ ತುಂಬ ಪವರ್ಫುಲ್ ಇದ್ದರು. ಅವರು ಯಾವುದೇ ಸಮಾರಂಭಕ್ಕೆ ಹೋಗೋವಂಥ ಚಾನ್ಸೇ ಇಲ್ಲ ಸತ್ಯ ಸಾಯಿಬಾಬಾ. ಆದರೆ ಅವತ್ತು ನಾನು ಕರೆದಾಗ ಎಲ್ಲ ನಿಜ ಹೇಳಬೇಕು ಅಂದರೆ ಹಳೆ ಸ್ಟೋರೀಸ್ ತೆಗೆದ್ರೆ ಒಬ್ಬೊಬ್ಬರು 1 ಕೋಟಿ ಕಟ್ಕೊಂಡಿದ್ರು. ಸಾಯಿಬಾಬಾ ಬರಲ್ಲ ಅಂತ, ಸಾಯಿಬಾಬಾ ಬರ್ತಾರೆ ಅಂತ 1 ಕೋಟಿ ಆ ಕಾಲದಲ್ಲಿ ಕಟ್ಕೊಂಡಿದ್ರು ಎಲ್ಲರೂ. ಹುಡುಗ ಹೋಗಿ ಕರೆದ್ರೆ ಬರ್ತಾರ ಸಾಯಿಬಾಬಾ ಅಂತ. ಅವತ್ತಿನ ಅದನ್ನೇ ನನಗೆ ದೇವ್ರ ಪ್ರೇರಣೆ ಆಗಿ ಕೊನೆಗೆ ಅವ್ರು ಬಂದಿಲ್ಲಿ ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಆಯಿತು. ಅದೇ ರೀತಿ ಪ್ರಧಾನಮಂತ್ರಿಗಳು ಇಲ್ಲಿ ಬರಲ್ಲ, ಈ ವಿಲೇಜ್ ಹಳ್ಳಿ ಒಳಗೆ ಯಾರು ಸ್ಕೂಲ್ ಮಾಡಿದ್ರೆ ಬರ್ತಾರೆ, ಅದನ್ನು ನಾನೇ ಕರೆದಿದ್ದು. ಅವತ್ತಿನ ಆ ಶಕ್ತಿ ಇವತ್ತು ಬೆಳೀತಾ ಇದೆ. ಅಂದಿನ ಪ್ರಧಾನಮಂತ್ರಿಗಳು ಬಂದು ತುಂಬ ಅಂದರೆ ತುಂಬ ಅಂಬರೀಷ್ ಮಗ, ಆವಾಗ ಅಂಬರೀಷ್ MP ಆಗಿದ್ದರು. ಆ ಕಾಲದಲ್ಲಿ ಅವ್ರನ್ನ ಬಂದು ಈ ಕಾರ್ಯಕ್ರಮ ತುಂಬ ನೆನೆಸ್ಕೊಟ್ರು. ಅದು 25 ವರ್ಷ ಆಗಿರೋದು ನನಗೆ ತುಂಬ ಸಾಧನೆ ಮಾಡೋ ತೃಪ್ತಿ ಆಗಿದೆ. ಯಾಕೆಂದರೆ ಪ್ರತಿಯೊಬ್ಬ ಮಕ್ಕಳು ಒಂದೊಂದು ಕಡೆ ಸ್ವಾಮೀಜಿ ಹೇಳ್ದಂಗೆ ನಾಸಾದಲ್ಲಿದ್ದಾರೆ, ಎಲ್ಲೆಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ಆಗಲ್ಲ. ವರ್ಲ್ಡಲ್ಲೆಲ್ಲ ನಮ್ಮ BGS ಹುಡುಗರು ಓದ್ತಾ ಇದ್ದಾರೆ, ಸ್ಟಡಿ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ, ನ್ಯೂಸ್ ಚಾನಲ್ನಲ್ಲಿದ್ದಾರೆ, ನ್ಯೂಸ್ ಚಾನಲ್ ಕಟ್ಟಿದ್ದಾರೆ ಡೆಲ್ಲಿಲಿ. ಈ ಹಲವಾರು ಕೆಲಸ ಕಾರ್ಯಗಳಲ್ಲಿ ತೊಡಸ್ಕೊಂಡವ್ರೆ, ದೊಡ್ಡ ಬಿಸ್ನೆಸ್ ಆಗಿದ್ದಾರೆ. ಅಂಥವ್ರಿಗೆಲ್ಲ ನಮ್ಮ BGS ಸಂಸ್ಥೆ ಯಾವಾಗಲೂ ಚಿರಋಣಿ ಆಗಿರುತ್ತೆ.